ಸೊ ಹೆಲೋ ಮಕ್ಕಳೇ, ನೋಡಿ ಎಕ್ಸಸೈಸ್ 3.1ನಲ್ಲಿ ಸೆಕೆಂಡ್ ಕ್ವೆಶನ್ನಲ್ಲಿ ಇವೆರಡೂ ಆಗಿದ್ದೇವೆ. ಓಕೆ, ಈಗ ಥರ್ಡ್ ಕ್ವೆಶನ್ ಇದನ್ನು ಫಸ್ಟ್ ಪಾರ್ಟ್ ಅಂತ ಹೇಳಿ ಮಾಡಿದ್ದೀನಿ. ಈಗ ಸೆಕೆಂಡ್ ಪಾರ್ಟ್, ಇದನ್ನು ಡಿಗ್ರಿ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ಡಿಗ್ರಿ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ರೇಡಿಯನ್ ಮೆಷರ್ಸ್. ಇದರಿಂದ ರಿಲೇಟೆಡ್ ಥಿಯರಿ ಪಾರ್ಟ್ ಎಲ್ಲ ಕವರ್ ಮಾಡಿದ್ದೇನೆ. ನಿಮಗೆ ಥಿಯರಿ ಪಾರ್ಟ್ ಒಂದು ಸ್ವಲ್ಪ ಹೇಳ್ತೇನೆ, ಬೇಸಿಕ್ಕಾಗಿ ಎಲ್ಲ ಹೇಳ್ತೇನೆ. ಅದಾದ ನಂತರ ಇದನ್ನು ಸಾಲ್ವ್ ಮಾಡೋಣ. ನೋಡಿ 5/3ನ ನಾವು ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡಬೇಕು. 5/3 ಇದೆ. ಸೊ ಈ ರೇಡಿಯನ್ ಇದೆ. ಸೊ ಇದನ್ನು ಕನ್ವರ್ಟ್ ಹೇಗೆ ಮಾಡೋದಂದರೆ, ಬೇಸಿಕ್ಲಿ ನಾವು ಫಾರ್ಮುಲಾ ನೀವು ನೆನ್ಪಿಡ್ಬೋದು, ಇಲ್ಲಾಂದರೆ ಈ ಮೆಥಡ್ದಲ್ಲಿ ಯಾವಾಗೂ ನಾನು ಇದೇ ಮೆಥಡ್ ಹೇಳೋದು, ಯಾಕೆಂದರೆ ರೆಕಮೆಂಡ್ ಇದೇ ಮಾಡೋದು. ನೀವು ಫಸ್ಟ್ ಇದನ್ನು ನೆನ್ಪಿಟ್ಟಿರಿ. ಯೂನಿಟರಿ ಮೆಥಡ್ ಅಂತಾರೆ, ಅಂದರೆ ರೇಡಿಯನ್ ಕೆಳಗೆ ರೇಡಿಯನ್ ಬರ್ಕೊಳ್ಳಿ ಮತ್ತು ಡಿಗ್ರಿ ಕೆಳಗೆ ಡಿಗ್ರಿ ಬರ್ಕೋಬೇಕು. ಇವಾಗ ನಮ್ಗೆ ಏನು ಹುಡ್ಕಾಕಂದಿದ್ದಾರೆ, ಇದನ್ನು ಹುಡ್ಕಾಕಂದಿದ್ದಾರೆ. ನಾವೇನು ಮಾಡ್ತೀವಿ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಇದನ್ನು ಇದ್ರ ಸಂಗಡ. ಸೊ ಇದೇನಾಗುತ್ತೆ 5π/3 ಇಂಟು 180 ಡಿವೈಡೆಡ್ ಬೈ, ಮತ್ತು ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೇವೆ, ಡಿವೈಡೆಡ್ ಬೈ ಪೈ. ಸೊ ಪೈ ಕ್ಯಾನ್ಸಲ್ ಆಗುತ್ತೆ, 3 ಇಲ್ಲಿ 60 ಉಳಿಯುತ್ತೆ. ಸೊ ಇದೇನಾಗುತ್ತೆ 300 ಆಗುತ್ತೆ. ಓಕೆ, ಇದಾಯಿತು ರಫ್ನಲ್ಲಿ. ನೀವು ಬೇಕಾದರೆ ಸ್ಪೀಡಾಗಿ ನಿಮ್ಗೆ MCQ ಕೇಳಿದಾಗ ಇದು ಮೆಥಡ್ ಮಾಡಿ. ನಿಮ್ಗೇನಾದರೂ ಹೀಗೆ ಪ್ರಾಪರಾಗಿ ಪ್ರಿಪ್ರೇಟರಿ ಆಗಲಿ, ಇಲ್ಲಾಂದರೆ ಎಕ್ಸಾಮ್ದಲ್ಲಿ ಕ್ವಾರ್ಟರ್ಲಿ ಎಕ್ಸಾಮ್ ಯಾವುದೇ ಎಕ್ಸಾಮ್ದಲ್ಲಿ ಕೇಳಿದಾಗ ಈ ಮೆಥಡ್ ಮಾಡಿ. ಸೊ ನಮಗೇನು ಬೇಕಾಗಿದೆ, ಡಿಗ್ರಿಯಲ್ಲಿ ಬೇಕಾಗಿದೆ. ಡಿಗ್ರಿ ಅಂತ ಹೇಳಿದ್ಮೇಲೆ ಕೆಳಗೆ ಪಾಯನ್ನು ಬರ್ಕೋಬೇಕು. ಇಲ್ಲಿ 180, ಇಲ್ಲಿ ರೇಡಿಯನ್. ಅಂದರೆ ನಿಮ್ಗೆ ಏನು ರೇಡಿಯನ್ ಕೊಟ್ಟಿದ್ದಾರಲ್ಲ, ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಇಲ್ಲಿ 180 ಯಾವಾಗೂ ನೆನ್ಪಿಟ್ರಿ, ಡಿಗ್ರಿ ಮೇಲಿರುತ್ತೆ, ರೇಡಿಯನ್ ಕೆಳಗಿರುತ್ತೆ, ಅಪೋಸಿಟ್ ಇರುತ್ತೆ. ಓಕೆ, ಇವಾಗ ಇದು ಡಿಗ್ರಿ ಫಾರ್ಮುಲಾ ಮತ್ತೆ ಮಿಕ್ಸ್ ಮಾಡಬೇಡಿ. ರೇಡಿಯನ್ ಮತ್ತು ರೇಡಿಯನ್ ಯಾವಾಗೂ ಕಾಂಟ್ರಾಸ್ಟ್ ಇರುತ್ತೆ, ಅಂದರೆ ಅಪೋಸಿಟ್ ಇರುತ್ತೆ. ಪೈ ಇಂಟು ರೇಡಿಯನ್ ಎಷ್ಟಿದೆ, 5π/3 ಇದೆ. ಪೈ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 3ಇಂದ ಇಲ್ಲಿ 60. ಇದು ಗುಣಿಲೆ ಮಾಡಬೇಕು, 60ಇಂದ 5. ಸೊ ಇದೇನಾಗುತ್ತೆ 300 ಆಗುತ್ತೆ. ಸೊ ಡಿಗ್ರಿ ಈಕ್ವಲ್ಸ್ ಟು 300. ಇದಾಯಿತು ಸಿಂಪಲ್. ಈಗ ಇನ್ನೊಂದಿದೆ, 5π/3 ಆಯಿತು. 7π ಕ್ವೆಶನ್ ನಂಬರ್ 2 ಅಲ್ಲಿ ಫೋರ್ತ್ ಪಾರ್ಟ್ 7π/6 ಇದೆ. ಸೊ ಇದನ್ನು ಹೇಗೆ ಕನ್ವರ್ಟ್ ಮಾಡಬೇಕಂದ್ರೆ, ಡಿಗ್ರಿ ಈಕ್ವಲ್ಸ್ ಟು 180 ರೇಡಿಯನ್ ಪೈ ಇಂಟು 7π/6. ಸೊ ಬೇಸಿಕ್ಲಿ ಪೈ ಕ್ಯಾನ್ಸಲ್, 6ಇಂದ 30. ಸೊ ಇದಾಯಿತು 210 ಡಿಗ್ರಿ. ನಿಮ್ಗೇನಾದರೂ ಇದನ್ನು ತಿಳಿಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೇ ಆಗಿತ್ತು. ಈಗ ನೆಕ್ಸ್ಟ್ ನಾನು ಥರ್ಡ್ ಕ್ವೆಶನ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ವಿಡಿಯೋನ ಲೈಕ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಫ್ರೀ ಆಫ್ ಕಾಸ್ಟ್ನಲ್ಲಿ ಕಲಿಸ್ತಿದ್ದೇನೆ ಅಂಥೇಳಿ ನೆಗ್ಲೆಕ್ಟ್ ಮಾಡಬೇಡಿ.